ಭಾರತದೊಳಗೆ ಶಿಕ್ಷಣವು ಖಾಸಗೀಕರಣದ ಕಡೆ ಹೆಚ್ಚು ಮುಖ ಮಾಡುತ್ತಿದೆ. ಶಿಕ್ಷಣ, ಆರೋಗ್ಯ ಇವೆಲ್ಲವೂ ಸೇವಾ ಕ್ಷೇತ್ರ ಎಂದು ಭಾವಿಸಿದ್ದೆವು. ಇದೀಗ ಸೇವಾ ಕ್ಷೇತ್ರಗಳೆಲ್ಲವೂ ಉದ್ಯಮ ಕ್ಷೇತ್ರಗಳಾಗಿರುವ ಕಾಲದಲ್ಲಿದ್ದೇವೆ ಎಂದು ಹಿರಿಯ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಆತಂಕ ವ್ಯಕ್ತಪಡಿಸಿದರು. ಶಿಕ್ಷಣ ತಜ್ಞ ಶ್ರೀಪಾದ್ ಭಟ್ ಅವರು ರಚಿಸಿರುವ ಉನ್ನತ ಶಿಕ್ಷಣ ಒಳಗೂ ಹೊರಗೂ ನವ ಉದಾರೀಕರಣದ ಭಾರತ ಕೃತಿ ಬಿಡುಗಡೆ ಮಾಡಿ ಮಾತನಾಡಿದರು. ಈ ಕೃತಿಯನ್ನು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆಯ ಪ್ರಕಟಿತ ಕೃತಿಯಾಗಿದೆ. ಶ್ರೀಪಾದ್ ಭಟ್ ಮೊದಲಿಂದಲೂ ಶಿಕ್ಷಣ ಕ್ಷೇತ್ರವನ್ನು ಕುರಿತಂತೆ ಅತ್ಯಂತ ಆಳವಾದಂತಹ ಚಿಂತನೆಯನ್ನ ವಿಶ್ಲೇಷಣೆಯನ್ನ ಮಾಡ್ತಾ ಬಂದಂಥವ್ರು ನಮ್ಮ ನಡುವೆ ಅವರು. ಇವರು ವಿಶೇಷವಾಗಿ ಉನ್ನತ ಶಿಕ್ಷಣವನ್ನು ಕುರಿತು ಅನೇಕ ಸಂದರ್ಭದಲ್ಲಿ ಬರೆದ ಲೇಖನಗಳು ಮತ್ತು ಮಾಡಿದ ವಿಡಿಯೋಗಳು, ಪ್ರತಿಕ್ರಿಯೆಗಳು ಇವನ್ನೆಲ್ಲ ನೋಡಿದಾಗ ಉನ್ನತ ಶಿಕ್ಷಣದ ಬಗೆಗೆ ಅಷ್ಟೇ ಅಲ್ಲ, ಒಟ್ಟು ಶಿಕ್ಷಣ ಕ್ಷೇತ್ರದ ಬಗೆಗೆ ಅವರಿಗಿರ್ತಕ್ಕಂತಹ ಕಾಳಜಿ ಮತ್ತು ಕಳಕಳಿ ಬಹಳ ದೊಡ್ಡದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಪುಸ್ತಕವನ್ನ ಕುರಿತು ಚಿಂತಕರಾದ ಎ ನಾರಾಯಣ ಅವರು ಮಾತಾಡೋದ್ರಿಂದ ನನ್ನ ಮಾತಿನಲ್ಲಿ ಪುಸ್ತಕದ ವಿಷಯಗಳು ಬಂದೇ ಬರುತ್ತವೆ. ಅದಕ್ಕೆ ಅವ್ರು ಕ್ಷಮಿಸಬೇಕು ಅಂತ ಮೊದಲೇ ಕೇಳ್ಕೊಳ್ತಾ, ಯಾಕೆಂದ್ರೆ ಅವರು ವಿವರವಾಗಿ ಮಾತಾಡಬಹುದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಕೆಲವು ಅಂಶಗಳನ್ನ ಮಾತ್ರ ಈ ಸಂದರ್ಭದಲ್ಲಿ ನಾನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಈ ಪುಸ್ತಕದ ಮಹತ್ವ ಏನು, ಉನ್ನತ ಶಿಕ್ಷಣ ಒಳಗೂ ಹೊರಗೂ ಎನ್ನುವ ಈ ಪುಸ್ತಕ ಇದೆಯಲ್ಲ, ಕೆಲವು ಮುಖ್ಯ ಪ್ರಶ್ನೆಗಳನ್ನ ನಮ್ಮ ಸಂದರ್ಭದ ಕೆಲವು ಮುಖ್ಯ ಪ್ರಶ್ನೆಗಳನ್ನ ಎತ್ತಿದೆ ಈ ಪುಸ್ತಕ. ನಮ್ಮ ಉನ್ನತ ಶಿಕ್ಷಣ ಯಾವ ಸ್ಥಿತಿಯಲ್ಲಿದೆ, ಯಾವ ಸ್ಥಿತಿಯಿಂದ ಬಂದಿದೆ ಎನ್ನುವ ಇತಿಹಾಸವನ್ನ ಹೇಳೋದ್ರ ಜೊತೆಗೆ ವರ್ತಮಾನದ ಸಂದರ್ಭದಲ್ಲಿ ಅದು ಎದುರಿಸ್ತಾ ಇರ್ತಕ್ಕಂಥ ಬಿಕ್ಕಟ್ಟುಗಳನ್ನ ಇದು ಬಹಳ ಆಳವಾದ ಅಧ್ಯಯನದಿಂದ ಪ್ರಸ್ತಾಪ ಮಾಡತಕ್ಕಂತಹ ಒಂದು ಪುಸ್ತಕ ಅಂತ ನಾನು ಅಂದ್ಕೊಂಡಿದ್ದೇನೆ. ಕೆಲವು ವಿಷಯಗಳಿಗೆ ಇದು ಮುಖಾಮುಖಿ ಆಗುತ್ತೆ, ಇನ್ನು ಕೆಲವು ವಿಷಯಗಳಲ್ಲಿ ಅನುಸಂಧಾನವನ್ನ ಮತ್ತು ಸಂವಾದವನ್ನ ನಡೆಸ್ತಾ ಹೋಗುತ್ತೆ. ಉನ್ನತ ಶಿಕ್ಷಣದ ಚಾರಿತ್ರಿಕತೆಯನ್ನ ನಮೂದಿಸ್ತಾ ಹೋಗುತ್ತೆ. ಹೀಗೆ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಸಂದರ್ಭದಲ್ಲಿ ಬರೆದಂತಹ ಅನೇಕ ಲೇಖನಗಳ ಒಂದು ಸಂಕಲನ ಆಗಿದ್ದು ನಮ್ಮ ನಡುವೆ ಬಹಳ ಮಹತ್ವದ ಒಂದು ಕೊಡುಗೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕೆ ಅಂತಂದ್ರೆ ಶ್ರೀಪಾದ್ ಭಟ್ ಆಧಾರವಿಲ್ಲದೆ ಯಾವುದನ್ನು ಮಾತಾಡಿಲ್ಲ. ಇದರಲ್ಲಿ ಅವ್ರು ಹೇಳುವ ಪ್ರತಿ ವಿಚಾರಕ್ಕೂ ಸಹ ಅದು ಮೀಸಲಾತಿಯ ಸಂದರ್ಭ ಆಗಿದ್ದಿರಬಹುದು, UGCಗೆ ಸಂಬಂಧಪಟ್ಟದ್ದಾಗಿರ್ಬೋದು, ವಿಶ್ವವಿದ್ಯಾಲಯಗಳು ದ್ವೀಪದಂತೆ ಇರುವ ಸನ್ನಿವೇಶವನ್ನು ಕುರಿತಾಗಿರ್ಬೋದು, ಎಲ್ಲವನ್ನು ಸಾಧಾರವಾಗಿ ಪ್ರತಿಪಾದಿಸ್ತಾ ಹೋಗ್ತಾರೆ. ಆ ವಿಚಾರಗಳ ಜೊತೆ ನಾವು ಸಂವಾದ ಮಾಡೋದು ಬೇರೆ. ಅವರು ಎತ್ತುವ ಪ್ರಶ್ನೆಗಳಿಗೆ ಮರು ಪ್ರಶ್ನೆಗಳನ್ನು ಎತ್ತುವವರು ಇರಬಹುದು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅವರು ಎತ್ತುವ ಪ್ರಶ್ನೆಗಳು ಅಷ್ಟು ಗಂಭೀರವಾಗಿರುತ್ತವೆ. ಕೇವಲ ಪ್ರಶ್ನೆಗಾಗಿ ಪ್ರಶ್ನೆ ಅಲ್ಲ, ಲಘುವಾದಂಥದ್ದಲ್ಲ ಅದು. ಹಾಗಾಗಿನೇ ಶ್ರೀಪಾದ್ ಭಟ್ ನಮ್ಮ ನಡುವೆ ಶಿಕ್ಷಣ ಕ್ಷೇತ್ರವನ್ನ ಕುರಿತಂತೆ ಅತ್ಯಂತ ಗಂಭೀರವಾಗಿ ವಿಶ್ಲೇಷಣೆ ಮಾಡತಕ್ಕಂಥ ಕೆಲವರಲ್ಲಿ ಒಬ್ಬರಾಗಿದ್ದಾರೆ ಅನ್ನೋದು ಬಹಳ ಹೆಮ್ಮೆ ವಿಷಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇದೊಂದು ಅಧ್ಯಯನಶೀಲವಾದಂತಹ ಕೃತಿ. ಬಹಳ ಸೂತ್ರೀಕರಿಸಿ ಹೇಳೋದಾದ್ರೆ ಈ ಕೃತಿ ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ, ವಿಶೇಷವಾಗಿ ಉನ್ನತ ಶಿಕ್ಷಣ ಕ್ಷೇತ್ರಕ್ಕೆ ಕನ್ನಡಿಯೂ ಹೌದು, ಮುನ್ನುಡಿಯೂ ಹೌದು. ಕನ್ನಡಿ ಅಂದ್ರೆ ಇರುವ ಸ್ಥಿತಿಯನ್ನ ತೋರಿಸ್ತಕ್ಕಂಥದ್ದು. ನಮಗೆ ಈಗ ಏನಿದೆ ನೋಡಿ, ವರ್ತಮಾನದಲ್ಲಿ ಹೇಗಿದೆ ಅನ್ನೋ ವಸ್ತು ಸ್ಥಿತಿಯನ್ನ ತೋರಿಸೋದು ಕನ್ನಡಿ. ಅದು ಮುನ್ನುಡಿ ಅಂದ್ರೆ ಒಂದು ಮಾರ್ಗಸೂಚಿ, ಅದು ಪ್ರವೇಶಿಕೆ, ಅದು ಮುಂದೆ ಏನಾಗಬೇಕಾಗಿದೆ ಎನ್ನುವ ಸೂಚನೆಗಳನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಈ ಕೃತಿಯ ವಿಶೇಷವನ್ನ ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂತ ಅಂದ್ರೆ ಇದು ಕನ್ನಡಿಯೂ ಹೌದು, ಮುನ್ನುಡಿಯೂ ಹೌದು ಅಂಥದ್ದೊಂದು ಕೃತಿಯನ್ನ ಇವರು ಕೊಡ್ತಾ ಬಂದಿದ್ದಾರೆ. ಬಹಳ ವಿಶೇಷವಾದದ್ದು ಇದು. ಕೊಠಾರಿ ಆಯೋಗದ ಉಲ್ಲೇಖಗಳಿಂದ ಹಿಡಿದು ಇತ್ತೀಚಿನವರೆಗಿನ ಅನೇಕ ಅಂಶಗಳನ್ನ ಒಳಗೊಂಡಿರುವಂತಹ ಕೃತಿಯನ್ನು ಕೊಟ್ಟಿದ್ದಾರೆ. ಕೊಠಾರಿ ಆಯೋಗ ಬಹಳ ಒಳ್ಳೆ ಒಂದು ಮಾತನ್ನು ಹೇಳುತ್ತೆ, ಸಮಾಜ ಏನು ಬಯಸುತ್ತೆ ಅನ್ನೋದನ್ನ ವಿಶ್ವವಿದ್ಯಾಲಯಗಳು ಕೊಡಬಾರದು, ಬದಲಿಗೆ ಸಮಾಜಕ್ಕೆ ಏನು ಬೇಕೋ ಅದನ್ನು ಕೊಡಬೇಕು ಅಂತ. ಸಮಾಜ ಏನು ಬಯಸುತ್ತೆ ಅನ್ನೋದು ಬೇರೆ. ಸಮಾಜ ಒಂದೇ ರೀತಿ ಇರೋದಿಲ್ಲ. ಇಲ್ಲಿ ಜಾತಿಗಳಿವೆ, ವರ್ಗಗಳಿವೆ, ಬೇರೆ ಬೇರೆ ವಲಯಗಳಿವೆ. ಹಾಗಾಗಿ ಒಂದೊಂದು ವರ್ಗ, ಒಂದೊಂದು ಸಾಮಾಜಿಕ ಸಮುದಾಯ ಒಂದೊಂದನ್ನ ನಿರೀಕ್ಷೆ ಮಾಡಬಹುದು. ಆದ್ರೆ ಇವೆಲ್ಲವನ್ನ ಕ್ರೋಢೀಕರಿಸಿ ಒಂದು ಶಿಕ್ಷಣ ಸಮಾಜಕ್ಕೆ ಏನ್ ಕೊಡಬೇಕು ಅನ್ನೋ ಚಿಂತನೆಯನ್ನ ವಿಶ್ವವಿದ್ಯಾಲಯಗಳು ಮಾಡಬೇಕಾಗಿದೆ ಅಂತ ಕೊಠಾರಿ ಆಯೋಗ ಅವತ್ತು ಏನ್ ಹೇಳ್ತು, ಇವತ್ತು ಅದು ಪ್ರಸ್ತುತವಾದದ್ದೇ. ಅದನ್ನ ಉಲ್ಲೇಖ ಮಾಡ್ತಾರೆ ಇವರು. ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದ ಸಮಾನತೆಯನ್ನ
ಮತ್ತು ಸಾಮಾಜಿಕ ನ್ಯಾಯವನ್ನ ಕುರಿತಂತೆ ಇವರ ಅನೇಕ ಲೇಖನಗಳು ಪ್ರಸ್ತಾಪ ಮಾಡ್ತಾ ಹೋಗುತ್ತೆ. ಅದು ಬಹಳ ಅಗತ್ಯವೂ ಹೌದು. ಇನ್ನೊಂದು ಬಹಳ ಮೆರಿಟ್ ಅನ್ನು ಕುರಿತು ಮಾಡುವ ಚರ್ಚೆ ಇದು. ಏಕೆಂದ್ರೆ ಮೆರಿಟ್ ಏನಾಗಿದೆ ಇವತ್ತು ಅಂತಂದ್ರೆ, ಎಷ್ಟೋ ಸಾರಿ ನಾನು ಅದನ್ನ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅನೇಕರು ಶ್ರೇಷ್ಠತೆ ಅಂತ ಕರೀತಾರೆ. ನಾನು ಅದನ್ನ ಶ್ರೇಷ್ಠತೆಯ ಸೊಕ್ಕು ಅಂತ ಕರಿತೀನಿ. ಎಷ್ಟೋ ಸಾರಿ ಶ್ರೇಷ್ಠತೆಯ ಸೊಕ್ಕಿನಿಂದ ಏನಾಗ್ಬೋದು ಅಂದ್ರೆ, ಪ್ರತಿಭಾ ಭ್ರೂಣ ಹತ್ಯೆಗಳನ್ನ ಮಾಡಬಹುದು. ಶ್ರೇಷ್ಠವಾದದ್ದನ್ನೇ ನೀನು ಬರಿಬೇಕಪ್ಪ ಅಂತ ಹಠ ಹಿಡಿದು ಬಿಟ್ರೆ ಏನು ಯಾರು ಬರೆಯೋದೇ ಇಲ್ಲ. ಯಾವಾಗ ಶ್ರೇಷ್ಠ ಅನ್ನೋದು ಒಂದು ಶೋಧ, ಅದು ಹಾಗೇನೆ ಮೆರಿಟ್ ಅನ್ನೋದು ಸಹ ಒಂದು ಶೋಧ. ಅದು ಬೇರೆ ಬೇರೆ ಹಂತಗಳನ್ನ ಹಾದು ಬರೋದು. ಕೆಲವರು 35% ಅಷ್ಟೇ ತೆಗೆದಿರ್ತಾರೆ. 35% ತೆಗೆಯೋದಕ್ಕೆ ಅವರು ಓದಿಲ್ದೇ ಇರೋದು ಒಂದು ಕಾರಣ ಇದ್ದಿರ್ಬೋದು, ಅಧ್ಯಯನದ ಕೊರತೆ ಒಂದು ಕಾರಣ ಇರಬಹುದು. ಅವರು ಬಂದಂತ ಹಿನ್ನೆಲೆ ಇದೆಯಲ್ಲ, ಆ ಚರಿತ್ರೆ, ಸಾಮಾಜಿಕ ಚರಿತ್ರೆ ಕಟ್ಟಿಕೊಟ್ಟಿರುವಂತಹ ಸನ್ನಿವೇಶ ಇದೆಯಲ್ಲ, ಅದು ಅವರ ಅಧ್ಯಯನದ ಕೊರತೆಗೆ ಬಹಳ ಮುಖ್ಯವಾದ ಕಾರಣ ಇದ್ದಿರ್ಬೋದು. ಸೊ ಹಾಗಾಗಿ ಮೆರಿಟ್ ಅನ್ನೋದು ಇದೆಯಲ್ಲ, ಅದು ಏನ್ ಮಾಡುತ್ತೆ, ತಾರತಮ್ಯಕ್ಕೆ ಗುರಿಯಾಗಿಸುವ ಒಂದು ಹುನ್ನಾರ ಅನ್ನೋ ರೀತಿಯ ವಿಶ್ಲೇಷಣೆಯನ್ನೇ ಇವರು ಕೊಡ್ತಾ ಹೋಗ್ತಾರೆ. ಜೊತೆಗೆ ವೈಜ್ಞಾನಿಕತೆಯನ್ನ, ವೈಚಾರಿಕತೆಯನ್ನ ನಮ್ಮ ಶಿಕ್ಷಣ ಕ್ಷೇತ್ರ, ವಿಶೇಷವಾಗಿ ವಿಶ್ವವಿದ್ಯಾಲಯಗಳು ಬೆಳೆಸಬೇಕು ಅನ್ನುವಂತ ಅಂಶವನ್ನ ಹೇಳ್ತಾರೆ. ಬಹಳ ಮುಖ್ಯವಾದ್ದು ಖಾಸಗೀಕರಣವನ್ನು ಕುರಿತಂತ ಪ್ರಶ್ನೆ. ಖಾಸಗೀಕರಣ ಏನ್ ಮಾಡಿದೆ ಅಂತಂದ್ರೆ, ಇವರು ಅದರ ವಿರೋಧಿ. ನನ್ನಂತವರು ಖಾಸಗೀಕರಣಕ್ಕೆ ವಿರೋಧಿಯಾದಂಥವರೇನೇನೆ. ನವ ಉದಾರೀಕರಣ ಭಾರತದ ಒಳಗಡೆ ಖಾಸಗೀಕರಣ ಅನ್ನೋದು, ಶಿಕ್ಷಣದ ಖಾಸಗೀಕರಣ ಬಹಳ ಮುನ್ನೆಲೆಗೆ ಬಂದಿರುವಂತ ಸಂದರ್ಭದಲ್ಲಿ ನಾವಿದ್ದೇವೆ. ಆಗ ಶಿಕ್ಷಣ ಏನಾಗಬಹುದು, ನನಗೆ ತಕ್ಷಣ ನೆನಪಿಗೆ ಬರತಕ್ಕಂಥದ್ದು ಗ್ಯಾಟ್ ಒಪ್ಪಂದದಲ್ಲಿರುವ ಒಂದು ಪರಿಭಾಷೆ. ಗ್ಯಾಟ್ ಒಪ್ಪಂದ ಇದೆಯಲ್ಲ, ಅದು ಶಿಕ್ಷಣ ಕ್ಷೇತ್ರವನ್ನ ನಾಲೆಡ್ಜ್ ಇಂಡಸ್ಟ್ರಿ ಅಂತ ಕರೆದಿದೆ. ಅಂದ್ರೆ ಅಧಿಕೃತವಾಗಿ ಇದೊಂದು ಉದ್ಯಮ ಅನ್ನೋದನ್ನ ಗ್ಯಾಟ್ ಒಪ್ಪಂದ ದೃಢೀಕರಿಸುತ್ತೆ. ಅಂದ್ರೆ ಬದಲಾಗಿರೋ ಸನ್ನಿವೇಶ ಏನು, ನಾವು ಶಿಕ್ಷಣ ಕ್ಷೇತ್ರವನ್ನು ಏನಂತ ಕರಿತಾ ಇದ್ವಿ, ಶಿಕ್ಷಣ ಕ್ಷೇತ್ರ ಇದೆಯಲ್ಲ ಅದು ಒಂದು ಸೇವೆ ಅಂದ್ಕೊಂಡಿದ್ವಿ, ಸರ್ವಿಸ್ ಅದು ಅಂತ ಅಂದ್ಕೊಂಡಿದ್ವಿ. ಹಾಗೆ ಆರೋಗ್ಯನ ಸರ್ವಿಸ್ ಅಂದ್ಕೊಂಡಿದ್ವಿ. ಆದ್ರೆ ಸೇವಾ ಕ್ಷೇತ್ರಗಳೆಲ್ಲ ಇವತ್ತು ಉದ್ಯಮ ಕ್ಷೇತ್ರಗಳಾಗಿರುವ ಕಾಲದಲ್ಲಿ ಇದ್ದೇವೆ. ಇದೇ ನವ ಉದಾರೀಕರಣದ ಸಂದರ್ಭ. ಇದು ಯಾವ ಸೇವಾ ಕ್ಷೇತ್ರಗಳಿದ್ವೋ ಅವೆಲ್ಲವೂ ಸಹ ಈಗ ಉದ್ಯಮ ಕೇಂದ್ರಿತವಾಗಿವೆ. ಹಾಗಾಗಿ ಶಿಕ್ಷಣ ಸಹ ಉದ್ಯಮ ಕೇಂದ್ರಿತವಾಗಿವೆ. ಆದ್ರೆ ಅದನ್ನ ದೃಢೀಕರಿಸಿದೆಯಲ್ಲ ಗ್ಯಾಟ್ ಒಪ್ಪಂದ, ನಾಲೆಡ್ಜ್ ಇಂಡಸ್ಟ್ರಿ ಅಂತ ಕರೆಯುತ್ತೆ. ನಾವು ಪ್ರೊಫೆಸರ್ಗಳು ಅಂತ ವಿಶ್ವವಿದ್ಯಾಲಯದಲ್ಲಿ ಬೀಗುವ ಒಂದು ಮನೋಧರ್ಮದವರು ಅನೇಕರು ಇರ್ತಾರೆ. ಆದ್ರೆ ಪ್ರೊಫೆಸರ್ ಸರ್ನ ಅದು ಏನ್ ಕರೆಯುತ್ತೆ ಅಂದ್ರೆ, ನಾಲೆಡ್ಜ್ ಇಂಡಸ್ಟ್ರಿ ವರ್ಕರ್ಸ್ ಅಂತ ಕರೆಯುತ್ತೆ. ವರ್ಕರ್ಸ್ ಅಂದ್ರೆ ನಾನು ಕೀಳು ಅಂತ ಖಂಡಿತ ನಾನು ಭಾವಿಸ್ಕೊಂಡಿಲ್ಲ. ಯಾಕೆಂತಂದ್ರೆ ಶ್ರಮಜೀವಿಗಳೇ ಈ ಸಮಾಜವನ್ನು ಕಟ್ಟಿದವರು, ಈ ಸಂಸ್ಕೃತಿಯನ್ನು ಕಟ್ಟಿದ ಮೂಲ ಪುರುಷರು ಅಂತ ನಂಬಿರೋ ನಾನು. ಆದ್ರೆ ಅನೇಕರು ಏನ್ ಅಂದ್ಕೊಂಡಿರ್ತಾರೆ, ಅಯ್ಯೋ ನಾವು ವರ್ಕರ್ಸ್, ಪ್ರೊಫೆಸರ್ ಅಂದ್ರೆ ಬಹಳ ದೊಡ್ಡ ಸ್ಥಾನ ಅಲ್ಲ ಅಂದ್ಕೊಂಡಿರ್ತಾರೆ. ಮಾನ ಇದೆ ಅಂದ್ರೆ ಸ್ಥಾನ ಅಂದ್ಕೊಂಡಿರೋ ಅಂತ ಅನೇಕರು ಇರ್ತಾರೆ ನಮ್ಮಲ್ಲಿ. ಆದ್ರೆ ಇಲ್ಲಿ ನಾಲೆಡ್ಜ್ ಇಂಡಸ್ಟ್ರಿ ವರ್ಕರ್ಸ್ ಅಂತ ಕರೆಯುತ್ತೆ. ವಿದ್ಯಾರ್ಥಿಗಳೇನು ಅಂದ್ರೆ ನಾಲೆಡ್ಜ್ ಇಂಡಸ್ಟ್ರಿ ಕ್ಲೈಂಟ್ಸ್ ಅಂತ ಕರೆಯುತ್ತೆ. ವಿದೇಶಿ ವಿಶ್ವವಿದ್ಯಾಲಯಗಳು ನಮ್ಮ ದೇಶಕ್ಕೆ ಬಂದಿದ್ರೆ ಅದನ್ನ ಕಮರ್ಷಿಯಲ್ ಪ್ರೆಸೆನ್ಸ್ ಅಂತ ಕರೆಯುತ್ತೆ. ಅಂದ್ರೆ ಇಡೀ ಭಾಷೆ ಬದಲಾಗಿದೆಯಲ್ಲ ಗ್ಯಾಟ್ ಒಪ್ಪಂದದಲ್ಲಿ. ಈ ಭಾಷೆ ಬದಲಾಗಿರೋದು ಏನಂತ ತೋರಿಸುತ್ತೆ ಅಂದ್ರೆ, ಶಿಕ್ಷಣದ ಧ್ಯೇಯೋದ್ದೇಶಗಳೇ ಬದಲಾಗಿವೆ. ಶಿಕ್ಷಣದ ವ್ಯಾಪಾರೀಕರಣ ಅಷ್ಟೇ ಅಲ್ಲ, ಇದು ಉದ್ಯಮೀಕರಣ. ವ್ಯಾಪಾರ ಆದ್ರೂ ಸಣ್ಣ ಪುಟ್ಟ ಅಂಗಡಿ ಇಟ್ಕೋಬಹುದು ಬೇಕಾದ್ರೆ ವ್ಯಾಪಾರ ಅನ್ನೋದಕ್ಕೆ. ಆದ್ರೆ ಉದ್ಯಮ ಅನ್ನೋದು ಬಂಡವಾಳಶಾಹಿ ಆರ್ಥಿಕ ನೀತಿಯ ಬಹಳ ದೊಡ್ಡ ರೂಪಕ ಅದು. ಹಾಗಾಗಿ ಶಿಕ್ಷಣ ಕ್ಷೇತ್ರ ಖಾಸಗೀಕರಣಗೊಳ್ತಾ ಇದ್ದಾಗ ಆಗುವ ಅಪಾಯಗಳನ್ನು ಕುರಿತಂತೆ ಇವರು ಸಾಕಷ್ಟು ಗಮನವನ್ನ ಸೆಳೀತಾರೆ. ಇದು ಬಹಳ ಮುಖ್ಯವಾದ ಸಂಗತಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇನ್ನೊಂದು ನನ್ನನ್ನ ಕಾಡಿಸ್ತಕ್ಕಂಥದ್ದು, ಈ ಪುಸ್ತಕದಲ್ಲೂ ಅದಿದೆ, ಅದರ ಹೆಚ್ಚು ವಿವರಗಳಿಗೆ ನಾನು ಹೋಗೋದಿಲ್ಲ. ಆದರೆ ಪುಸ್ತಕದಿಂದಲೇ ಪ್ರೇರಣೆ ಪಡೆದು ಹೇಳೋದು, ವಿಶ್ವವಿದ್ಯಾಲಯಗಳು ಮಾನವಿಕ ವಿಷಯಗಳನ್ನು ಕುರಿತಂತೆ ಎಷ್ಟರ ಮಟ್ಟಿಗೆ ಮುನ್ನೆಲೆಗೆ ಆ ವಿಷಯಗಳನ್ನು ತರೋಕ್ ಸಾಧ್ಯ ಆಗಿದೆ ಅಂತ. ಯಾವಾಗ ಖಾಸಗೀಕರಣ ಪ್ರಬಲವಾಯಿತೋ, ಇವರೇ ಹೇಳೋ ಪ್ರಕಾರ LPG ಅಂತಾರೆ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್. ಅದು ಬಹಳ ರೂಢಿಯಲ್ಲಿರ್ತಕ್ಕಂಥದ್ದು, ಒಂದು ಸಂಕ್ಷಿಪ್ತವಾದಂತ ಮಾದರಿ ಅದು. ಆದ್ರೆ ಅದೆಲ್ಲ ಆದ್ಮೇಲೆ ಏನಾಗಿದೆ ಇವತ್ತು ಅಂತ ಯೋಚನೆ ಮಾಡೋದಾದ್ರೆ, ಬಿಸಿನೆಸ್ ಮ್ಯಾನೇಜ್ಮೆಂಟ್ ಅನ್ನ ಓದ್ತಕ್ಕಂಥವ್ರ ಸಂಖ್ಯೆ ಬಹಳ ದೊಡ್ಡದಾಗಿದೆ. ಕೆಲವರು ಆರ್ಕಿಟೆಕ್ಚರ್ ಓದ್ತಾರೆ, ಇನ್ ಕೆಲವರು ಫ್ಯಾಷನ್ ಡಿಸೈನಿಂಗ್ ಹೋಗ್ತಾರೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಹೋಗ್ತಾರೆ. ಎಲ್ಲವನ್ನು ಬಿಟ್ರೆ
ಈಗ ಒಂದು 7-8 ವರ್ಷಗಳ ನಡೆದ ಒಂದು ಸಮೀಕ್ಷೆ, ಇವತ್ತು ಆ ಸಂಖ್ಯೆ ಬದಲಾಗಿರ್ಬೋದು, ಆದರೆ ಪ್ರಮಾಣ ಬದಲಾಗಿಲ್ಲ. ಮಾನವಿಕ ವಿಷಯಗಳನ್ನು ತೆಗೆದುಕೊಳ್ತಕ್ಕಂಥವ್ರು ವಿಶ್ವವಿದ್ಯಾಲಯದಲ್ಲಿ 5% ಮಾತ್ರ. ಅಂದ್ರೆ ಮಾನವಿಕ ವಿಷಯಗಳು ಅಂದ್ರೆ ಏನು? ಸಾಹಿತ್ಯ, ಚರಿತ್ರೆ, ಸಮಾಜಶಾಸ್ತ್ರ, ರಾಜಕೀಯ ಶಾಸ್ತ್ರ, ಇವೆಲ್ಲ ಮಾನವಿಕ ವಿಷಯಗಳು. ಇದು ಬಹಳ ದೊಡ್ಡ ಅಪಾಯಕಾರಿಯಾದಂತಹ ಸನ್ನಿವೇಶ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇದಕ್ಕೆ ಕಾರಣ ಏನು ಹಾಗಾದ್ರೆ? ಶ್ರೀಪಾದ್ ಭಟ್ ಅವರಲ್ಲೂ ಇದೊಂದು ಚರ್ಚೆ ಬರುತ್ತೆ. ಏನಂದ್ರೆ ಉದ್ಯಮ ಮತ್ತು ಶಿಕ್ಷಣಕ್ಕಿರುವ ಸಂಬಂಧ ಅದೆಷ್ಟು ಮಟ್ಟಿಗೆ ಸರಿ ಎನ್ನುವ ಪ್ರಶ್ನೆಯನ್ನು ಎತ್ತುತ್ತಾ ಹೋಗ್ತಾರೆ. ಇವತ್ತು ಉದ್ಯಮದ ನೀತಿಗಳು, ಉದ್ಯಮದ ಆರ್ಥಿಕ ನೀತಿಗಳು ಶಿಕ್ಷಣ ನೀತಿಗಳನ್ನ ನಿರ್ಧರಿಸುವಂತಹ ಸನ್ನಿವೇಶದಲ್ಲಿ ನಾವಿದ್ದೇವೆ ಇವತ್ತು. ಹಾಗಾಗಿನೇ ಎಷ್ಟೋ ಸಂದರ್ಭದಲ್ಲಿ ಇದು ಕೆಲಸ ಸಿಗುತ್ತಾ ಅಂತ ಕೇಳ್ತಾರೆ. ನಿಜ, ಕೆಲಸ ಸಿಕ್ಬೇಕು, ಉದ್ಯೋಗ ಸಿಕ್ಬೇಕು ಅನ್ನೋದು ನಿಜ. ಉದ್ಯೋಗ ಸಿಕ್ಬೇಕು ಅನ್ನೋದನ್ನ ಯಾರೂ ನಿರಾಕರಿಸೋದಿಲ್ಲ. ಆದ್ರೆ ಅತ್ಯಂತ ಸರಳವಾದ ಪ್ರಶ್ನೆ ನನಗಂತೂ ಅನೇಕ ವರ್ಷಗಳಿಂದ ಕಾಡಿಸ್ತಾ ಇರೋದು ಏನಂದ್ರೆ, ಎಲ್ಲಿಯವರೆಗೆ ಜ್ಞಾನಮುಖಿ ಶಿಕ್ಷಣ, ಎಲ್ಲಿಂದ ಉದ್ಯೋಗಮುಖಿ ಶಿಕ್ಷಣ ಎನ್ನುವ ಸರಳ ಪ್ರಶ್ನೆಗೆ ನಮ್ಮ ಶಿಕ್ಷಣದ ನೀತಿಗಳು ಉತ್ತರ ಕೊಟ್ಕೊಂಡಿಲ್ಲ. ನಾವು ಎಲ್ಲಿವರೆಗೆ ಜ್ಞಾನಮುಖಿ ಆಗಿರ್ಬೇಕು. ಇವತ್ತು ಪ್ರಾಥಮಿಕ ಶಾಲೆಯಲ್ಲಿಯೂ ಕೌಶಲ್ಯಾಭಿವೃದ್ಧಿ ಅಂತ ಕರೀತಾರೆ. ಪ್ರಾಥಮಿಕ ಶಿಕ್ಷಣ ಆ ಈ ಕಲಿತಿರ್ಬೇಕಾದ್ರೂ ಕೌಶಲ್ಯಾಭಿವೃದ್ಧಿ, ಕೌಶಲ್ಯ ಅಂದ್ರೆ ಏನು ಹಾಗಾದ್ರೆ? ಇದು ಅಂದ್ರೆ ಎಲ್ಲಿಂದ ಅವು ಬರಬೇಕು? ನೀವು ಉದ್ಯೋಗಮುಖಿಯಾಗಿರ್ತಕ್ಕಂಥ ಶಿಕ್ಷಣವನ್ನ ಒಂದು ಹಂತದ ನಂತರದಲ್ಲಿ ಡಿಪ್ಲೊಮಾ ಮುಖಾಂತರ ಕಲಿಸೋದಕ್ಕೆ ಸಾಧ್ಯ ಇದೆ. ಆದ್ರೆ ಆ ಸರಳ ಪ್ರಶ್ನೆಗೂ ನಮ್ಮ ಶಿಕ್ಷಣದ ನೀತಿಗಳು ಉತ್ತರವನ್ನ ಕೊಟ್ಕೊಂಡಿಲ್ಲ, ಶಿಕ್ಷಣ ಕ್ಷೇತ್ರ ಉತ್ತರ ಕೊಟ್ಕೊಂಡಿಲ್ಲ. ಹೀಗಾಗಿ ಏನಾಗಿದೆ ಅಂದ್ರೆ, ಎಲ್ಲವೂ ಉದ್ಯೋಗ ಅಂತ ಅಂದ್ರೆ ಉದ್ಯೋಗ ಮುಖ್ಯವಾದ ಶಿಕ್ಷಣವನ್ನೆಲ್ಲ ಕೊಟ್ಟ ಮೇಲೂ ಅವರಿಗೆ ಎಲ್ರಿಗೂ ಉದ್ಯೋಗ ಸಿಗುತ್ತೆ ಅನ್ನೋ ಸ್ಥಿತಿಯಲ್ಲಂತೂ ನಾವು ಇಲ್ಲವೇ ಇಲ್ಲ. ಇಲ್ಲಿ ಅಂತ ಸನ್ನಿವೇಶದಲ್ಲಿ ನಾವಿದ್ದೇವೆ. ಇಲ್ಲಿ ಉದ್ಯಮ ಮತ್ತು ಶಿಕ್ಷಣದ ಸಂಬಂಧವನ್ನು ಕಲ್ಪಿಸಿದಾಗ ನಮ್ಮ ಪಠ್ಯಕ್ರಮಗಳು ಬದಲಾಗುತ್ತವೆ, ಪಠ್ಯ ಪುಸ್ತಕಗಳು ಬದಲಾಗುತ್ತವೆ, ಶಿಕ್ಷಣವನ್ನು ನೋಡುವ ದೃಷ್ಟಿಕೋನ ಬದಲಾಗುತ್ತೆ. ಹಾಗಾಗಿ ಶಿಕ್ಷಣ ಅಂದ್ರೆ ಏನು, ಶಿಕ್ಷಣ ಯಾಕಿದೆ, ಶಿಕ್ಷಣದ ಮೂಲೋದ್ದೇಶ ಏನು, ಅದು ಜ್ಞಾನಮುಖಿಯೂ ಆಗಿರಬೇಕು, ಒಂದು ಹಂತದಿಂದ ಉದ್ಯೋಗಮುಖಿ ಆಗಬಹುದಾಗುತ್ತೆ. ಹಾಗಾಗಿ ಇಂಥ ಅನೇಕ ಪ್ರಶ್ನೆಗಳಿದಾವಲ್ಲ, ಇದು ಬಹಳ ಮುಖ್ಯವಾದ್ದು. ಇನ್ನು ಸ್ವಾಯತ್ತತೆಯ ಪ್ರಶ್ನೆ ಅದನ್ನು ಎತ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಸ್ವಾಯತ್ತತೆಯನ್ನು ಕುರಿತಂತೆ ಮತ್ತೆ ಅನುದಾನ ನಮಗೆ ಬೇಡ ಅಂತ ಹೇಳುವ ಕಾಲೇಜುಗಳನ್ನು ಕುರಿತಂತೆ ಒಂದು ಚರ್ಚೆ ನಡೀಬೇಕಾಗಿದೆ. ಮಾವಳ್ಳಿ ಶಂಕರ್ ಅವರಿದ್ದಾರೆ ಇಲ್ಲಿ. ಸುಮ್ಮನೆ ಅವ್ರ ಗಮನ ಯಾಕೆ ಸೆಳೆತಿದ್ದೀನಿ ಅಂದ್ರೆ, ಒಂದು ಕಾಲದಲ್ಲಿ ನಮ್ಮ ಕಾಲೇಜುಗಳು ಹೇಗಿದ್ವು ಅಂದ್ರೆ ಅನುದಾನ ಕೊಡಿ ಅಂತ ಕೇಳ್ತಾ ಇದ್ರು ಖಾಸಗಿ ಕಾಲೇಜುಗಳೆಲ್ಲ. ಆದ್ರೆ ಖಾಸಗೀಕರಣ ಎಲ್ಲಿಗೆ ಬಂದಿದೆ ಅಂದ್ರೆ ಇವತ್ತು ಅನುದಾನ ಬೇಡ ಅಂತಾರೆ. ಯಾಕೆಂದ್ರೆ ರಿಸರ್ವೇಶನ್ ಕೊಡಬೇಕಾಗುತ್ತೆ ಅಂತ. ಅಂದ್ರೆ ನೀವು ಮೀಸಲಾತಿಯನ್ನ ನೀಡಬೇಕಾಗುತ್ತೆ ಅನ್ನೋ ಕಾರಣಕ್ಕಾಗಿ ನಮಗೆ ಬೇಕಾದವರನ್ನ ನಾವು ಆಯ್ಕೆ ಮಾಡ್ಕೊಳ್ಬಹುದು ಈ ಕಾಲೇಜ್ಗೆ ಅನ್ನುವಂತ ಕಾರಣಕ್ಕಾಗಿ ಅನುದಾನ ರಹಿತವಾಗೋದಕ್ಕೆ ಆತೋರಿಸಿರತಕ್ಕಂಥ ಶಿಕ್ಷಣ ಸಂಸ್ಥೆಗಳನ್ನ, ಉನ್ನತ ಶಿಕ್ಷಣ ಸಂಸ್ಥೆಗಳನ್ನ ನಾವು ನೋಡ್ತಿದ್ದೇವೆ. ಅಂತವ್ರಿಗೆ ಏನ್ ಮಾಡ್ಬೇಕು ಹಾಗಾದ್ರೆ? ಸರ್ಕಾರ ಏನ್ ಅಲ್ಲಪ್ಪ ಇಲ್ಲಿವರೆಗೆ ತಗೊಂಡಿದಾರಲ್ಲ ಅದನ್ನು ವಾಪಸ್ ಕಟ್ಬಿಡಿ ಅಂತ ಕೇಳ್ಬೇಕಾ? ಅಥವಾ ನೀವು ಹಾಗೆ ಅನುದಾನವನ್ನ ನಿರಾಕರಿಸೋಗಿಲ್ಲ, ಒಂದು ಸಾರಿ ಅನುದಾನಕ್ಕೆ ಒಳಪಟ್ಟ ಮೇಲೆ ಸರ್ಕಾರದ ನೀತಿ ಇದೆಯಲ್ಲ ಅದನ್ನು ಅನುಸರಿಸ್ತಾ ಹೋಗ್ಬೇಕು, ರೋಸ್ಟರ್ನ ಅನುಸರಿಸ್ಬೇಕು, ಏನೇನ್ ನಡೆಯುತ್ತೋ ಹಾಗೆ ನಡಿಬೇಕು ಸರ್ಕಾರಿ ನಿಯಮಗಳ ಪ್ರಕಾರ ಅಂತ ಹೇಳೋಕ್ ಸಾಧ್ಯ ಇದೆಯಾ? ಅಂದ್ರೆ ಸರ್ಕಾರಗಳೇನ್ ಮಾಡುತ್ತೆ ಅಂದ್ರೆ ಸಂಬಳ ಕೊಡೋದು ತಪ್ಪುತ್ತೆ ಅಂತ ಆರಾಮಾಗಿರುತ್ತೆ. ಇಂಥದೊಂದು ಸನ್ನಿವೇಶ ಇದೆಯಲ್ಲ, ಈ ಸನ್ನಿವೇಶಕ್ಕೆ ಉತ್ತರಗಳು ಏನು ಹಾಗಾದರೆ? ಇನ್ನು ಸ್ವಾಯತ್ತ ಕಾಲೇಜುಗಳಲ್ಲಿ ವಿಶ್ವವಿದ್ಯಾಲಯಗಳು ನಾಮಕಾವಸ್ಥೆಗಿರುತ್ತವೆ ಅಷ್ಟೇನೆ, ಪ್ರಮಾಣ ಪತ್ರವನ್ನು ಕೊಡೋದಕ್ಕಾಗಿರುತ್ತೆ. ಉದ್ಯೋಗದ ನೇಮಕಾತಿ ಹೇಗಾಗುತ್ತೆ, ಪಠ್ಯಕ್ರಮ ಹೇಗಾಗುತ್ತೆ? ಒಂದು ಕಡೆ ಶ್ರೀಪಾದ್ ಭಟ್ ಅವರು ಪ್ರಭುತ್ವದ ಮಧ್ಯಸ್ಥಿಕೆ ಮತ್ತು ಬೇಹುಗಾರಿಕೆ ಅನ್ನೋದು ಬೇಕಾಗಿಲ್ಲ ಅನ್ನೋಂಥ ಒಂದು ಮಾತನ್ನ ಹೇಳ್ತಾರೆ. ಎಂತ ಪ್ರಭುತ್ವ ಇದೆ ಅನ್ನೋದ್ರ ಮೇಲೆ ಅದು ಅವಲಂಬಿಸಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಏಕೆಂದ್ರೆ ಅದು ಬಹುಶಃ ಮುಂದೆ ಬರ್ತಾ ಅದು ಹಾಗಲ್ಲ ಅನ್ನೋ ಅರ್ಥದ ಮಾತುಗಳು ಅವ್ರ ಲೇಖನಗಳಲ್ಲಿ ಬರುತ್ತೆ. ಎಂತ ಪ್ರಭುತ್ವ ಇದೆ? ಒಂದು ಜಾತಿವಾದಿ ಪ್ರಭುತ್ವ ಇದ್ರೆ, ಒಂದು ಧಾರ್ಮಿಕ ಮೂಲಭೂತವಾದಿ ಪ್ರಭುತ್ವ ಇದ್ರೆ, ಅದರ ಮಧ್ಯಪ್ರವೇಶ ಇದೆಯಲ್ಲ, ಅದರಿಂದ ಆಗ್ತಕ್ಕಂಥ ಅನಾಹುತಗಳು ಜಾಸ್ತಿ. ಆದ್ರೆ ಒಂದು ಸರ್ಕಾರ ಒಂದು ಶಿಕ್ಷಣ ನೀತಿಯನ್ನ ರೂಪಿಸಿದ ಮೇಲೆ ಆ ಶಿಕ್ಷಣ ನೀತಿಗೆ ಅನುಗುಣವಾಗಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ಅನುಸರಿಸಬೇಕು ಅಂತ ಹೇಳುವ ಅಧಿಕಾರವೇ ಶಿಕ್ಷಣಕ್ಕಿಲ್ಲ ಅನ್ನೋದಾದ್ರೆ ಅದು ಪ್ರಜಾಸತ್ತಾತ್ಮಕವಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ.
ಒಂದ್ಸರಿ ಕೆಟ್ಟ ಸರ್ಕಾರ ಬರ್ಬೋದು, ಒಂದ್ಸರಿ ದುಷ್ಟ ಸರ್ಕಾರ ಬರ್ಬೋದು. ಒಳ್ಳೆ ಸರ್ಕಾರ ಯಾವತ್ತು ಬರುತ್ತೋ ಗೊತ್ತಿಲ್ಲ ನಮಗೆ. ಆದ್ರೆ ನಾನು ಯಾವಾಗ್ಲೂ ಹೇಳೋದೇನೆಂದ್ರೆ, ದುಷ್ಟ ಸರ್ಕಾರಕ್ಕಿಂತ ಕೆಟ್ಟ ಸರ್ಕಾರ ಉತ್ತಮ ಅನ್ನೋ ಸ್ಥಿತಿಲಿ ಇದೀವಿ ನಾವು ಈಗ. ಹಾಗಾಗಿ ಇಲ್ಲಿದೆಯಲ್ಲ, ನೀವು ಒಂದು ಸ್ವಾಯತ್ತತೆ ಇರಬಹುದು, ಈ ಖಾಸಗೀಕರಣದ ಫಲವಾಗಿ ಅನುದಾನಗಳನ್ನು ನಿರಾಕರಿಸ್ತಕ್ಕಂತಹ ಅದರ ಹಿಂದಿರುವಂತಹ ಮನೋಧರ್ಮ ಇರಬಹುದು. ಇದೆಲ್ಲವೂ ಬಂದದ್ದು ಯಾವಾಗ? ಹೆಚ್ಚು ಗ್ಲೋಬಲೈಸೇಷನ್ ನಂತರ, ಜಾಗತೀಕರಣದ ನಂತರ ನಮ್ಮ ಆಲೋಚನಾ ವಿಧಾನ ಬದಲಾಗಿದೆ, ನಮ್ಮ ಮನೋಧರ್ಮ ಬದಲಾಗಿದೆ. ಇಂಥ ಸನ್ನಿವೇಶದ ಒಳಗಡೆ ನಾವು ತೆಗೆದುಕೊಳ್ಬೇಕಾಗಿರತಕ್ಕಂಥ ನಿಲುವು ಯಾವುದು ಅನ್ನೋದು ಬಹಳ ಮುಖ್ಯವಾದ್ದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಈ ಸಂದರ್ಭದಲ್ಲಿ. ಹಾಗಾಗಿ ಅನೇಕ ಪ್ರಶ್ನೆಗಳಿಗೆ, ಇಂಥ ಅನೇಕ ಚರ್ಚೆಗಳಿಗೆ ಅವಕಾಶವನ್ನು ಕೊಡ್ತಕ್ಕಂಥದ್ದು ಈ ಪುಸ್ತಕ. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಶೈಕ್ಷಣಿಕ ಸಮಾನತೆಯನ್ನು ಹೇಗೆ ತರಬೇಕು. ಶ್ರೀಪಾದ್ ಭಟ್ ಅವರು ಶೈಕ್ಷಣಿಕ ಸಮಾನತೆಯ ಪ್ರತಿಪಾದಕರು ಅವರು. ಆದರೆ ಉನ್ನತ ಶಿಕ್ಷಣ ಅಷ್ಟೇ ಅಲ್ಲ, ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಶೈಕ್ಷಣಿಕ ಸಮಾನತೆ ಇಲ್ಲ ನಮ್ಮಲ್ಲಿ. ನೀವು ಒಬ್ಬರನ್ನ LKG UKG ಕಲಿಸ್ತೀವಿ, ಅದೇ ವಯಸ್ಸಿನ ಹಸುಗೂಸುಗಳನ್ನ ಅಂಗನವಾಡಿ ಕಲಿಸ್ತೀವಿ. ಒಂದ್ ಕಡೆ ಕನ್ನಡ ಮಾಧ್ಯಮ ಇರುತ್ತೆ, ಇನ್ನೊಂದ್ ಕಡೆ ಇಂಗ್ಲಿಷ್ ಮಾಧ್ಯಮ ಇರುತ್ತೆ. ಒಂದ್ ಕಡೆ ರಾಜ್ಯ ಪಠ್ಯಕ್ರಮ ಇರುತ್ತೆ, ಇನ್ನೊಂದ್ ಕಡೆ ಕೇಂದ್ರ ಪಠ್ಯಕ್ರಮ ಇರುತ್ತೆ. ಅಂದ್ರೆ ಒಂದ್ ಕಡೆ ಖಾಸಗಿ ಶಾಲೆಗಳಿರುತ್ತವೆ, ಇನ್ನೊಂದ್ ಕಡೆ ಸರ್ಕಾರಿ ಶಾಲೆಗಳಿರುತ್ತವೆ. ಇನ್ನು ಉನ್ನತ ಶಿಕ್ಷಣಕ್ಕೆ ಬಂದರೆ ವೃತ್ತಿ ಶಿಕ್ಷಣವೇ ಬಹಳ ಅತ್ಯುತ್ತಮವಾದ ಅನ್ನೋ ಮನೋಧರ್ಮವನ್ನು ಮೂಡಿಸಲಾಗಿದೆ. ಸಾಮಾನ್ಯ ಶಿಕ್ಷಣಕ್ಕೆ ಕಿಮ್ಮತ್ತಿಲ್ಲ ಅನ್ನುವಂಥ ವಾತಾವರಣವನ್ನು ಮೂಡಿಸಲಾಗಿದೆ. ಹಾಗಾಗಿ ಮಾನವಿಕ ವಿಷಯಗಳನ್ನು ಓದುವಂತೆ ಮಾಡುವಂತಹ ಒಂದು ಶಿಕ್ಷಣ ಕ್ರಮ ಅಥವಾ ಅಂಥದೊಂದು ಪಠ್ಯಕ್ರಮ ಬೇರೆ ವಿಷಯಗಳನ್ನು ನಿರಾಕರಿಸದೆ ಮಾನವಿಕ ವಿಷಯಗಳನ್ನ ಕಡ್ಡಾಯವಾಗಿ ಓದುವಂತೆ ಮಾಡತಕ್ಕಂಥ ಪಠ್ಯಕ್ರಮವೊಂದನ್ನು ರೂಪಿಸುವ ಅಗತ್ಯ ಇವತ್ತಿದೆ ಅಂದ್ಕೊಂಡಿದ್ದೀನಿ ನಾನು. ನಿಮಗೆ ಓದ್ತಕ್ಕಂಥವ್ರಿಗೆ, ಒಬ್ಬ ವೈದ್ಯನಿಗೆ, ಒಬ್ಬ ಇಂಜಿನಿಯರ್ಗೆ ಅಥವಾ ಯಾವುದೋ IT ಅವರಿಗೆ ಒಂದಷ್ಟು ಸಾಹಿತ್ಯ ಗೊತ್ತಿದ್ರೆ, ಒಂದು ಸಾಹಿತ್ಯದ ಪರಿಣತಿಯನ್ನು ಪಡಿಬೇಕಾಗಿಲ್ಲ. ಒಂದಷ್ಟು ದೇಶದ ಇತಿಹಾಸ ಗೊತ್ತಿಲ್ಲದೆ ಹೋದರೆ, ಸಮಾಜದ ಚಲನೆ ಹೇಗಾಗ್ತಿದೆ ಅಂತ ಗೊತ್ತಿಲ್ಲದೆ ಹೋದರೆ, ಸಾಮಾಜಿಕ ಸಂರಚನೆ ವಿಷಯಗಳು ಗೊತ್ತಿಲ್ಲದೆ ಹೋಗೋದಾದ್ರೆ ಅವನು ಎಂಥ ಪ್ರಜೆ ಆಗ್ಬೋದು, ಎಂಥ ಮನುಷ್ಯ ಆಗ್ಬೋದು, ಈ ದೇಶದಲ್ಲಿ ಅವನ ದೃಷ್ಟಿಕೋನ ಹೇಗಿದ್ದಿರ್ಬೋದು. ಹಾಗಾಗಿ ಮಾನವಿಕ ವಿಷಯಗಳನ್ನ ಬೇರೆ ಯಾವುದನ್ನ ಇವತ್ತು ಬಹಳ ಮುಖ್ಯವಾದ ವಿಷಯಗಳು ಅಂತ ಭಾವಿಸಲಾಗ್ತಿದೆಯೋ, ಮುಖ್ಯವೋ ಅನ್ನೋದು ಬೇರೆ ಚರ್ಚೆ, ಅದು ಭಾವಿಸಲಾಗ್ತಿದೆಯಲ್ಲ. ಅದರ ಜೊತೆಗೆ ಮಾನವಿಕ ವಿಷಯಗಳನ್ನ ಬಿಟ್ಟು ಕೊಡದೇ ಇರತಕ್ಕಂಥ ಪಠ್ಯಕ್ರಮವೊಂದನ್ನು ರೂಪಿಸುವ ಅಗತ್ಯ ಇದೆ. ಸಂವಿಧಾನವನ್ನು ಓದಬೇಕು ಅಂತ ಹೇಗೆ ಕಡ್ಡಾಯ ಮಾಡಲಾಗಿದೆಯೋ, ಹಾಗೆ ಎಲ್ಲಾದ್ರೂ ಒಂದ್ ಕಡೆ ಮಾನವಿಕ ವಿಷಯಗಳನ್ನು ಅಧ್ಯಯನ ಮಾಡಲೇಬೇಕು, ಇಲ್ಲದಿದ್ರೆ ನೀನು ಮನುಷ್ಯ ಆಗಲ್ಲ ಅಂತ ಹೇಳುವಂತಹ ಪಠ್ಯಕ್ರಮವನ್ನ ನಾವು ರೂಪಿಸಬೇಕಾದ ಅಗತ್ಯ ಇದೆ. ಇಂಥ ಅನೇಕ ಪ್ರಶ್ನೆಗಳು ನಮ್ಮ ಎದುರುಗಡೆ ಇವೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಈ ಪುಸ್ತಕ ಸ್ವಾಯತ್ತತೆಯ ಪ್ರಶ್ನೆಯನ್ನ, ಮೀಸಲಾತಿಯ ವಿಷಯವನ್ನ, ಪ್ರಭುತ್ವ ಮತ್ತು ಪ್ರಭುತ್ವದ ಬೇಹುಗಾರಿಕೆ, ಬಹಳ ಮುಖ್ಯವಾಗಿ ಪ್ರಭುತ್ವದ ಬೇಹುಗಾರಿಕೆ ಇದೆಯಲ್ಲ, ಬೇಹುಗಾರಿಕೆ ಎನ್ನುವ ಪದ ಇದೆಯಲ್ಲ ಇವರು ಬಳಸಿರೋದು, ಅದು ಬಹಳ ಮುಖ್ಯವಾದ್ದು ಅಂತ ಅನ್ಸುತ್ತೆ. ಪತ್ತೇದಾರಿ ಕೆಲಸ ಮಾಡ್ತಾ ಹೋಗೋದು ಇಲ್ಲಿ. ಆದ್ರೆ ಸರ್ಕಾರಿ ವಿಶ್ವವಿದ್ಯಾಲಯಗಳ ಶಕ್ತಿಯೇ ಕ್ಷೀಣಿಸುತ್ತಿರುವ ಸಂದರ್ಭದ ಒಳಗಡೆ ನಾವಿದ್ದೇವೆ, ಅದನ್ನು ಮರಿಬಾರದು ನಾವು. ಎಷ್ಟು ವಿಶ್ವವಿದ್ಯಾಲಯಗಳಲ್ಲಿ ಉದ್ಯೋಗ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ ಅದನ್ನು ಯೋಚನೆ ಮಾಡಿ. ಎಷ್ಟು ವರ್ಷದಿಂದ ಭರ್ತಿ ಮಾಡಿಲ್ಲ. ಎಷ್ಟು ಕಾಲೇಜುಗಳಿಗೆ, 440 ಸರ್ಕಾರಿ ಕಾಲೇಜುಗಳಿಗೆ ಇತ್ತೀಚೆಗೆ 300 ಚಿಲ್ಲರೆ ಪ್ರಾಂಶುಪಾಲರನ್ನ ಆಯ್ಕೆ ಮಾಡಿಕೊಂಡು ನೇಮಕ ಮಾಡಬೇಕು ಅನ್ನೋದು ಇಷ್ಟು ವರ್ಷಗಳ ನಂತರ ಈಗ ನಡೀತಿದೆ. ಇಲ್ಲಿವರೆಗಿದ್ದ 4 ಜನ ಕಾಯಂ ಪ್ರಿನ್ಸಿಪಾಲರು. 440 ಕಾಲೇಜುಗಳಲ್ಲಿ, ಸರ್ಕಾರಿ ಕಾಲೇಜುಗಳಲ್ಲಿ ಕೇವಲ 4 ಜನ ಕಾಯಂ ಪ್ರಿನ್ಸಿಪಾಲ್ ಇದ್ರು ಇಲ್ಲಿವರೆಗೆ. ಇದು ನಮ್ಮ ಶಿಕ್ಷಣ ಸ್ಥಿತಿ. ಸೊ ಇಂಥದೊಂದು ಬಹಳ ಸಂಕೀರ್ಣವಾದ ಸಂದರ್ಭ. ಶಿಕ್ಷಣ ಅನ್ನೋದು ಸಂಕೀರ್ಣಗೊಳಿಸಲಾಗಿರ್ತಕ್ಕಂಥ ಒಂದು ಸ್ವರೂಪವನ್ನ ಪಡೆದಿದೆ. ಆದ್ರೆ ಅಷ್ಟೊಂದು ಸಂಕೀರ್ಣಗೊಳ್ಳಬೇಕಾಗಿಲ್ಲ. ಅದು ಯಾಕೆ ಅಂತಂದ್ರೆ, ಸರಳ ಪ್ರಶ್ನೆಗಳನ್ನು ಶಿಕ್ಷಣ ತಜ್ಞರಾದವರು, ಸರ್ಕಾರಗಳು ಕೇಳ್ಕೊಳ್ತಾ ಇಲ್ಲ ಅಂತ ನನ್ಗೆ ಅನ್ನಿಸ್ತಾ ಇದೆ. ಇಂಥ ಸಂದರ್ಭದ ಒಳಗಡೆ ನಮ್ಮ ಸಮಕಾಲೀನ ಸಂದರ್ಭಕ್ಕೆ ಬೇಕಾಗಿರ್ತಕ್ಕಂತಹ ಉನ್ನತ ಶಿಕ್ಷಣ ಯಾವುದು? ಮೆರಿಟ್ ಒಂದೇ ಮಾನದಂಡವಾ? ಸ್ವಾಯತ್ತತೆ ಅಷ್ಟೇನೆ ಅಂತಿಮವಾದದ್ದ? ಪ್ರಭುತ್ವ ಮತ್ತು ವಿಶ್ವವಿದ್ಯಾಲಯಗಳು ಅಥವಾ ಉನ್ನತ ಶಿಕ್ಷಣದ ಸಂಬಂಧ ಹೇಗಿರಬೇಕು? ಇಂಥ ಅನೇಕ ಚರ್ಚೆಗಳಿಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂತಹ ಒಂದು ಮುಖ್ಯವಾದಂತಹ ಕೃತಿಯನ್ನ ಕೊಟ್ಟಿರುವಂತಹ ಶ್ರೀಪಾದ್ ಭಟ್ ಅವರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ನನಗೆ